ಈ ಜೇನುಗೂಡನ್ನಂತೂ ಬಿಡಿಸುವಂಥ ವಿಡಿಯೋವನ್ನು ನಿಮಗೆ ತೋರಿಸೋದಕ್ಕೆ ನನಗೆ ಆಗಲಿಲ್ಲ. ಹಾಗಾಗಿ ನಾನು ನಿಮ್ಗೆ ಇದನ್ನು ಯಾವ ರೀತಿಯಾಗಿ ಶುದ್ಧೀಕರಣ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ ನಾನು ಮೊದಲಿಂದ ಈ ರೀತಿಯಾಗಿ ಹೋಲ್ ಇರುವಂಥ ಒಂದು ಅರ್ಬಿ ತೊಗೊಂಡಿದ್ದೇನೆ. ಫಸ್ಟ್ ಆ ಅರ್ಬಿನ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲೇಟ್ ಇದೆ, ಆ ಪ್ಲೇಟ್ ಮೇಲೆ ಹಾಕ್ತಾ ಇದ್ದೇನೆ. ಹಾಕಿ ಆ ಪ್ಲೇಟ್ನೊಳಗೆ ಇದ್ರದ್ದೆಲ್ಲ ನಾನು ಈಗ ತೊಗೊಂಡೀನಿ. ಜೇನುಗೂಡಿನೊಳಗೆ ಇರ್ತಕ್ಕಂಥ ಎಲ್ಲ ರಸನ ಇದ್ರಲ್ಲಿ ತೆಗ್ದೇನೆ. ಆ ರಸನ ಇದ್ರೊಳಗೆ ಹಾಕಿ ಹಿಂಡಬೇಕಾಕೈತಿ. ಹಿಂಡೋಣ ಅಂತ ಇವಾಗ ಇದ್ರೊಳಗೆ ಇದ್ದು ನಿನ್ನೆಲ್ಲ ಇದ್ರೊಳಗೆ ಹಾಕೊಂಡೆ. ಈ ಗಟ್ಟಿ ಆಗಿರೋದನ್ನೆಲ್ಲ ಹಾಕೋಬೇಕು. ಅದು ಸ್ವಲ್ಪ ಈ ರೀತಿಯಾಗಿ ಇದನ್ನು ನಡಕ್ಕೆ ಬರೋಂಗೆ ಮಾಡ್ಕೊಂಡೆ. ಆಮೇಲೆ ಹಿಂಡ್ಕೊಂಡ್ಬಿಟ್ರೆ ಎಲ್ಲ ಶುದ್ಧಿ ಆಗ್ಬಿಡ್ತೈತಿ. ನೋಡಂತ ಬೀಳ್ತೈತಿಲ್ಲ ಅಂತಂದು ಬೀಳ್ತೈತಿ ಅನ್ನೋಂಥ ಒಂದು ಆಸೆ ಐತಿ. ನೋಡ್ಬೋದು ನೀವು ಇಲ್ಲಿ ಹೆಂಗೆ ಬೀಳತೈತಿ. ನೋಡ್ರಿ ಹೆಂಗೆ ಬೀಳತೈತಿ. ಅದನ್ನ ನೋಡಿದ್ರೆ ಬಾಯ ಹಚ್ಬೇಕಂತ ಆಗುತ್ತೆ. ಬರಂಗೆ ಹಿಂಡ್ರಿ ಅದನ್ನ. ಇಲ್ಲಿ ನೋಡ್ರಿ, ನಿಮಗಂತ ಇಷ್ಟಕೊಂಡು ಜೇನುತುಪ್ಪ ತೊಗೊಂಬಂದಿಲ್ಲ ತೆಗ್ದೇನಿ. ಅದು ಜೇನುಗೂಡಿನ ತೆಗೆದಾಗೈತಿ. ನೋಡ್ರಿ ಈ ರೀತಿಯಾಗಿ ತೆಗಿಬೇಕು. ಈ ರೀತಿಯಾಗಿ ತೆಗೆದ್ರೆ ಇದ್ರೊಳಗೆ ಇರ್ತಕ್ಕಂಥ ಎಲ್ಲ ಮೇಣ್ ಆಗಿರ್ಬೋದು, ಹೊಲಸಾಗಿರ್ಬೋದು ಎಲ್ಲ ಹೋಗ್ಬಿಡ್ತೈತಿ. ಇದು ಪೂರ್ತಿಯಾಗಿ ಶುದ್ಧೀಕರಣಗೊಂಡಿರ್ತಕ್ಕಂಥ ತುಪ್ಪ ಆಗೈತಿ. ಈ ತುಪ್ಪನ ನಿಮಗೆ ಉಪಯೋಗಿಸ್ಬೇಕಂತಂದ್ರೆ ಏನು ಮಾಡಿರಿ, ಒಂದು ಬಾಣಲಿ ಒಳಗೆ ನೀರು ಹಾಕಿ ಆ ನೀರಿನೊಳಗೆ ಈ ತುಪ್ಪನ ಒಂದು ಬಾಟ್ಲಿ ಅಥವಾ ಎದ್ರಾಗಾದ್ರೂ ಇಟ್ಟು ಸ್ವಲ್ಪ ಕಾಯಿಸ್ಕೆ ಇಟ್ಕೊಂಡ್ರಿ ಅಂತಂದ್ರೆ ಕಡಿಮೆ ಅಂತಂದ್ರೆ 2 ವರ್ಷದ ಮಟನೂ ಯೂಸ್ ಮಾಡ್ಬೋದಾಗೈತಿ. ಇಷ್ಟ ಆಗ್ತಿದ್ದು ಈ ಸೊರಗತ್ತ ಆಯ್ತು. ಬಾಯ್ ಮತ್ತೆ ಸಿಗೋಣ ಅಂತ. ಮುಂದಿನ ವಿಡಿಯೋದಲ್ಲಿ ನೋಡ್ಬೇಕು ಮೊದಲು ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್.